ಇದು ಶುಂಠಿ, ಕೊಬ್ಬರಿ ಪುಡಿ, ಒಣ ಕೊಬ್ಬರಿದು ಪುಡಿ ಮಾಡಿಟ್ಕೊಂಡಿದ್ದಾರೆ. ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಇದು ಚಕ್ಕೆ ಮತ್ತು ಲವಂಗ ಪೌಡರ್, ಇದು ಧನಿಯಾ ಪುಡಿ ಪೌಡರ್ ಮತ್ತು ಚಿಲ್ಲಿ ಪೌಡರ್. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ತೊಗೊಂಡಿದ್ದಾರೆ. ಇದನ್ನೆಲ್ಲ ಈಗ ಒಂದು ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡ್ಕೊತಾ ಇದ್ದಾರೆ. ಆಮೇಲೆ ಒಂದು ಕುರಿ ಕಡ್ದಿದ್ದಾರೆ. ಆ ಮಟನನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಇಟ್ಕೊಂಡಿದ್ದಾರೆ. ಇವಾಗ ಒಂದು ಬಾಣಲೆಗೆ ಒಂದು ಒಲೆ ಹಚ್ಕೊಂಡು, ನೋಡಿ ಎಷ್ಟು ಚೆಂದ ಹಳ್ಳಿ ಊಟ ಅಂದರೆ, ಒಂದು ಪಾತ್ರೆ ಕಾದ ನಂತರ ಎಣ್ಣೆ ಹಾಕ್ತಾ ಇದ್ದಾರೆ. ಅದಕ್ಕೆ ನೋಡಿ ಎಣ್ಣೆ ಕಾದ ನಂತರ ಎಲ್ಲ ಮಟನ್ ಪೀಸ್ಗಳನ್ನೆಲ್ಲ ಅದಕ್ಕೆ ಹಾಕ್ತಾ ಇದ್ದಾರೆ ಕಾದಿರೋ ಎಣ್ಣೆಗೆ. ಈ ಒಲೆಯಲ್ಲಿ ಮಾಡೋ ಅಡುಗೆನೇ ತುಂಬ ಟೇಸ್ಟ್ ಅನಿಸುತ್ತೆ. ನೋಡಿ ಎಲ್ಲ ಎಣ್ಣೆಲಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಫ್ರೈ ಮಾಡಿಬಿಟ್ಟು ಅದನ್ನು ಮುಚ್ಚಿಟ್ಟಿದ್ದಾರೆ. ಮತ್ತು ಇವಾಗ ಅದಕ್ಕೇ ತೆಗೆದುಬಿಟ್ಟು ನೋಡಿ ತಳ ಹಿಡ್ಕೋಬಾರ್ದು ಅಂತ ಮಟನ್ ಪೀಸ್ಗಳನ್ನೆಲ್ಲ ಇದನ್ನು ಮಾಡಿ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಅದಕ್ಕೇ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ಅರಿಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ, ಮತ್ತು ಅವರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಗೊತ್ತಿರುತ್ತಲ್ವ ಅಷ್ಟು ಹಾಕ್ಕೊತಾ ಇದ್ದಾರೆ. ಉಪ್ಪು ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊತಾ ಇದ್ದಾರೆ, ಎಷ್ಟು ಬೇಕು ಖಾರ ಅಂತೇಳಿ. ಇದು ಒಂದು ಏನಿಲ್ಲ ಅಂದರೂ ಒಂದು 50-60 ಜನಕ್ಕೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅಡುಗೆನ. ಜಾತ್ರೆ ಇರೋದ್ರಿಂದ ತುಂಬ ಜನ ಸೇರಿರ್ತಾರೆ. ನಮ್ಮ ಮನೆಯಲ್ಲಿ ವೆಜ್ಜು ನಾನ್ ವೆಜ್ ಇರೋದ್ರಿಂದ ಒಂದು 50 ಜನಕ್ಕೆ ಇದು ಮಟನ್ ಮಾಡ್ತಾಯಿದ್ದಾರೆ. ನೋಡಿ ಚೆನ್ನಾಗಿ ಖಾರ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಇದನ್ನು ನಾನು ಹೇಳಿದ್ನಲ್ಲ ನಿಮಗೆ, ಮಿಕ್ಸಿಯಲ್ಲಿ ಎಲ್ಲ ರುಬ್ಕೊಂಡಿರೋದನ್ನು ಇವಾಗ ಹಾಕ್ತಾಯಿದ್ದಾರೆ. ರುಬ್ಬಿರೋದೆಲ್ಲ ಮಸಾಲೆ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇದ್ದಾರೆ. ಇವರು ಶಿವಣ್ಣ ಅಂತ ಅಡುಗೆ ಮಾಡೋದಲ್ಲಿ ತುಂಬ ಫೇಮಸ್, ಮಟನ್ನು ಚಿಕನ್ನು ಮಾಡೋದ್ರಲ್ಲಿ. ಅದಕ್ಕೆ ಕೊಬ್ಬರಿ ಪುಡಿ ಹಾಕ್ತಾ ಇದ್ದಾರೆ. ಕೊಬ್ಬರಿ ಪುಡಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಈ ಮಟನ್ ಸಾಂಬಾರಿಗೆ ಯಾವುದೇ ರೀತಿಯ ಒಂದು ಟೊಮೊಟೊನ ಯೂಸೇ ಮಾಡಿಲ್ಲ ಅವರು, ಆದರೂ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವರು ಶಿವಣ್ಣವರು ಯಾವುದೇ ಜಾತ್ರೆ ಫಂಕ್ಷನ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹಾಗಾಗಿ ಶಿವಣ್ಣನೇ ಇವತ್ತು ನಮ್ಮ ಮನೆಯಲ್ಲಿ ಮಟನ್ ಸಾರು ಮಾಡ್ತಾ ಇದ್ದಾರೆ ಜಾತ್ರೆಯಲ್ಲಿ. ಅದಕ್ಕೇ ಧನಿಯಾ ಪೌಡರು ಮತ್ತು ಚಕ್ಕೆ ಲವಂಗ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಲೆ ನೋಡ್ರಿ ಯಾವ ಥರ ಉರಿತಾ ಇದೆ, ಅದರಲ್ಲಿ ಬೇಯಿಸ್ತಾ ಇರೋದು ತುಂಬ ಚೆನ್ನಾಗಿದೆ. ನೋಡಿ ಅದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಅದೆಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋ ಥರ ಆ ಮಟನ್ ಪೀಸ್ಗಳನ್ನು ಎಲ್ಲ ಇದರಲ್ಲಿ ಫ್ರೈ ಮಾಡ್ತಾಯಿದ್ದಾರೆ. ಸೈಡಲ್ಲೆಲ್ಲ ಎಣ್ಣೆಲ್ಲೇ ಬೇಯಿಸ್ತಾ ಇದ್ದಾರೆ. ನಂತರ ಇವಾಗ ಇದಕ್ಕೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದಾರೆ ಸಾಂಬಾರಿಗೆ. ನೋಡಿ ಮಟನ್ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ತಾರೆ. ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇವಾಗ ಚೆನ್ನಾಗಿ ಪಳ ಕುದಿಯಬೇಕಾದ್ರೆ ಈ ಥರ ಯಾವ ಥರ ಅವ್ರಿಗೆ ಥಿಕ್ನೆಸ್ ಬೇಕು ಮಟನ್ ಸಾರು ಆ ಥರ ಮಾಡ್ಕೊಂಡಿದ್ದಾರೆ. ನೋಡಿ ಆ ಪೀಸಸ್ ಎಲ್ಲ ಹೇಗೆ ತೋರಿಸ್ತಾ ಇದ್ದಾರೆ, ಚೆನ್ನಾಗಿ ಕುದೀತಾ ಇದೆ ಈ ಮಟನ್ ಸಾರು. ಎಷ್ಟು ಜನ ಹೆಣ್ಮಕ್ಳಿದ್ರು ಎಲ್ಲರೂ ಶಿವಣ್ಣಗೆ ನೀವೇ ಮಾಡಿ ಅಂತ ಹೇಳ್ಬಿಟ್ಟು ಮಟನ್ ಸಾರನ್ನು ಶಿವಣ್ಣ ಹತ್ರನೇ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೇ ಮಟನ್ ಮಸಾಲ ಬೇರೆ ಹಾಕ್ತಾ ಇದ್ದಾರೆ. ನೋಡಿ ಮಟನ್ ಮಸಾಲನೂ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕುದಿಸಿ ಕೈ ಆಡಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಜೋಳದ ನುಚ್ಚಿಂದ ಸಂಗಟಿ ಅಂತ ಮಾಡಿದ್ದಾರೆ ತಿನ್ನಲಿಕ್ಕೆ. ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ, ಅದಕ್ಕೂ ಒಳ್ಳೆ ಕಾಂಬಿನೇಷನ್. ನೋಡಿ ಇವಾಗೆಲ್ಲ ಆಗಿದೆ. ಹಾಗಾಗಿ ಒಂದು ಬಕೆಟ್ಗೆ ಸರ್ವ್ ಮಾಡ್ಕೊತಾ ಇದ್ದಾರೆ ಮಟನ್ ಸಾರನ್ನು ಊಟಕ್ಕೆ ಬಡಿಸ್ಲಿಕ್ಕೆ. ನೋಡಿ ನಾನು ಈ ವಿಡಿಯೋ ಮಾಡಿರೋದು ನಿಮ್ಗೆ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್. ನಾವು ವೆಜ್ಜು ಆದರೂ ನಾನು ನಾನ್ ವೆಜ್ ವಿಡಿಯೋ ಮಾಡಿದ್ದೀನಿ. ನೋಡಿ ಎಲ್ಲ ಸರ್ವ್ ಮಾಡಿದ್ದಾರೆ. ಈಗ ಊಟ ಬಡಿಸ್ತಾ ಇದ್ದಾರೆ ಜನರಿಗೆಲ್ಲ. ಇವಾಗ ಇಲ್ಲಿ ಕೇಳೋಣ ಹೇಗಿದೆ ಊಟ ಅಂತ. ನೋಡಿ ಇವ್ರನ್ನ ಕೇಳ್ತಾ ಇದ್ದೀನಿ ಊಟ ಹೇಗಿದೆ ಅಂತ. ಅವ್ರು ಹೇಳ್ತಾ ಇದ್ದಾರೆ ಸೂಪರ್ ಆಗಿದೆ ಅಂತ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮತ್ತೊಬ್ಬರನ್ನ ಕೇಳ್ತಾ ಇದ್ದೀನಿ ಹೇಗಿತ್ತು ಶಿವಣ್ಣ ಮಾಡಿದ ಸಾಂಬಾರು ಅಂದರೆ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ.